ಎಲ್ಲರಿಗೆ ನಮಸ್ಕಾರ. ಸಂಕಲ್ಪ ಮಿರಾಕಲ್ ವೈಬ್ ಚಾನಲ್ಗೆ ಸ್ವಾಗತ. ನಾನು ರೋಶ್ನಿ. ನಮಸ್ಕಾರ ಸ್ನೇಹಿತರೆ. ದೇವಗುರು ಬೃಹಸ್ಪತಿ ಗುರುವಿನ ಸ್ಥಾನ ಬದಲಾವಣೆಯಿಂದ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ 2 ಜೂನ್ 2026ರಿಂದ ಮುಂದಿನ ವರ್ಷ 2 ಜೂನ್ 2027ವರೆಗೂ ಕೂಡ ಈ ಒಂದು ವರ್ಷದ ಫಲ ಹೇಗಿರುತ್ತೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಕೆಲವು ಆಸೆಗಳು ಈಗ ನಿಧಾನವಾಗಿ ನೆರವೇರುವ ಸಮಯ ಶುರುವಾಗುತ್ತಿದೆ. ಏಕೆಂದರೆ ಗುರುಗ್ರಹ ಈಗ ನಿಮ್ಮ ರಾಶಿಯಿಂದ 11ನೇ ಭಾವಕ್ಕೆ ಪ್ರವೇಶ ಮಾಡುತ್ತಿದ್ದಾನೆ. 11ನೇ ಭಾವ ಅಂದರೆ ಲಾಭ, ಆದಾಯ, ಹೊಸ ಸಂಪರ್ಕಗಳು, ಸಮಾಜದಲ್ಲಿ ಬೆಂಬಲ ಸಿಗುವ ಸ್ಥಾನ. ಹೀಗಾಗಿ ಈ ಗುರು ಗೋಚಾರ ಹಲವಾರು ಕನ್ಯಾ ರಾಶಿಯವರಿಗೆ ಫೈನಲಿ ನನ್ನ ಸಮಯ ಶುರುವಾಯಿತು ಎನ್ನುವ ಅನುಭವ ಕೊಡಬಹುದು. ಇಷ್ಟು ದಿನ ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಾಧ್ಯತೆ ಇದೆ. ನಿಂತಿದ್ದ ಕೆಲಸಗಳು ನಿಧಾನವಾಗಿ ಮುಂದೆ ಸಾಗಬಹುದು. ಹೊಸ ಆದಾಯದ ದಾರಿ ತೆರೆಯಬಹುದು. ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಗೇನ್ ಕೂಡ ಕಾಣಬಹುದು. ಸ್ನೇಹಿತರ ಮೂಲಕ ಸಹಾಯ ಸಿಗಬಹುದು. ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗಬಹುದು. ಸಮಾಜದಲ್ಲಿ ನಿಮ್ಮ ವ್ಯಾಲ್ಯೂ ಹೆಚ್ಚಾಗುವ ಸಮಯ ಇದು. ಇನ್ನು ಗುರುವಿನ ದೃಷ್ಟಿ ನೋಡೋಣ. ಗುರುವಿನ 5ನೇ ದೃಷ್ಟಿ ನಿಮ್ಮ 3ನೇ ಭಾವದ ಮೇಲೆ ಅಂದರೆ ಕನ್ಯಾ ರಾಶಿ 3ನೇ ಭಾವದ ಮೇಲೆ ಬೀಳುತ್ತದೆ. ಇದು ಧೈರ್ಯ, ಕಮ್ಯುನಿಕೇಷನ್, ಪ್ರಯತ್ನ ಮತ್ತು ಸಿಬ್ಲಿಂಗ್ ಸಂಬಂಧಿತ ವಿಷಯಗಳಲ್ಲಿ ಒಳ್ಳೆಯ ಫಲ ಕೊಡಬಹುದು. ಇಷ್ಟು ದಿನ ಆತ್ಮವಿಶ್ವಾಸ ಕಡಿಮೆಯಾಗಿದ್ದವರಿಗೆ ಈಗ ಧೈರ್ಯ ಹೆಚ್ಚಾಗಬಹುದು. ಯೂಟ್ಯೂಬ್, ಮೀಡಿಯಾ, ರೈಟಿಂಗ್, ಟೀಚಿಂಗ್, ಮಾರ್ಕೆಟಿಂಗ್ ಫೀಲ್ಡ್ ಇರುವವರಿಗೂ ಕೂಡ ಇದು ತುಂಬ ಪವರ್ಫುಲ್ ಟೈಮ್ ಆಗ್ಬೋದು. ಹೊಸ ಕೆಲಸ ಶುರು ಮಾಡುವ ಧೈರ್ಯ ಬರುತ್ತದೆ. ಕೆಲವರಿಗೆ ಶಾರ್ಟ್ ಟ್ರಾವೆಲ್ ಹೆಚ್ಚಾಗ್ಬೋದು. ಸೋದರ ಸೋದರಿಯರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಕಡಿಮೆ ಆಗ್ಬೋದು. ಗುರುವಿನ 7ನೇ ದೃಷ್ಟಿ ನಿಮ್ಮ 5ನೇ ಭಾವದ ಮೇಲೆ ಕನ್ಯಾ ರಾಶಿಯವರ 5ನೇ ಭಾವದ ಮೇಲೆ ಬೀಳುತ್ತದೆ. ಇದು ವಿದ್ಯಾರ್ಥಿಗಳು, ಮಕ್ಕಳ ವಿಷಯ, ಲವ್ ರಿಲೇಷನ್ಶಿಪ್, ಕ್ರಿಯೇಟಿವಿಟಿ ಕ್ಷೇತ್ರಗಳಿಗೆ ಒಳ್ಳೆಯ ಸಮಯ ಕೊಡಬಹುದು. ಓದಿನಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವವರಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ಬೋದು. ಹಾಗೆ ಲವ್ ಲೈಫ್ನಲ್ಲಿ ಕೆಲವರಿಗೆ ಒಳ್ಳೆಯ ಡೆವಲಪ್ಮೆಂಟ್ ಕಾಣ್ಬೋದು. ಸಂತಾನ ಯೋಗಕ್ಕಾಗಿ ಕಾಯುತ್ತಿದ್ದವರಿಗೆ ಪಾಸಿಟಿವ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ. ಕ್ರಿಯೇಟಿವ್ ಫೀಲ್ಡಲ್ಲಿರೋರಿಗೆ ಅಂದರೆ ಮ್ಯೂಸಿಕ್, ಆ್ಯಕ್ಟಿಂಗ್, ಕಂಟೆಂಟ್ ಕ್ರಿಯೇಷನ್, ಡಿಸೈನಿಂಗ್ ಇವುಗಳಲ್ಲಿ ಹೆಸರು ಸಿಗುವ ಸಾಧ್ಯತೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ರೆಕಗ್ನೈಜೇಷನ್ ಹೆಚ್ಚಾಗ್ಬೋದು. ಕೆಲವರು ನಿಮ್ಮ ಟ್ಯಾಲೆಂಟ್ ಮೂಲಕ ಜನರ ಗಮನ ಸೆಳೆಯಬಹುದು. ಇನ್ನು ಗುರುವಿನ 9ನೇ ದೃಷ್ಟಿ ನಿಮ್ಮ 7ನೇ ಭಾವದ ಮೇಲೆ ಅಂದರೆ ಕನ್ಯಾ ರಾಶಿಯವರ 7ನೇ ಭಾವದ ಮೇಲೆ ಬೀಳುತ್ತದೆ. ಇದು ಮದುವೆ, ಪಾರ್ಟ್ನರ್ಶಿಪ್, ಪಬ್ಲಿಕ್ ಡೀಲಿಂಗ್ ವಿಷಯಗಳಲ್ಲಿ ತುಂಬ ಮುಖ್ಯ ಫಲ ಕೊಡುತ್ತದೆ. ಮದುವೆ ವಿಳಂಬ ಆಗುತ್ತಿದ್ದವರಿಗೆ ಮಾತುಕತೆ ಆರಂಭವಾಗುತ್ತೆ. ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ಬೋದು. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡುವವರಿಗೆ ಹೊಸ ಅವಕಾಶ ಸಿಗ್ಬೋದು. ಪಬ್ಲಿಕ್ ಸಪೋರ್ಟ್ ಕೂಡ ಹೆಚ್ಚಾಗ್ಬೋದು. ಇನ್ನು ಹಣಕಾಸಿನ ವಿಷಯದಲ್ಲಿ ನೋಡಿದರೆ ಈ ಸಮಯದಲ್ಲಿ ಆದಾಯ ಹೆಚ್ಚಾಗುವ ಅವಕಾಶ ಇದ್ದರೂ ಖರ್ಚು ಕೂಡ ಜೊತೆಯಲ್ಲಿ ಬರ್ಬೋದು. ಲಕ್ಸುರಿ, ಫ್ಯಾಮಿಲಿ ಫಂಕ್ಷನ್, ಟ್ರಾವೆಲ್, ಹಾಗೆ ತುಂಬ ಎಲೆಕ್ಟ್ರಾನಿಕ್ ಐಟಮ್ ಪರ್ಚೇಸ್ ಮಾಡುವುದರಿಂದನೂ ಕೂಡ ಇವುಗಳ ಮೇಲೆ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಸೇವಿಂಗ್ ಕಡೆ ಗಮನ ಕೊಡಿ. ಒಂದು ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡುವ ಯೋಚನೆ ಬಂದರೆ ಇದು ಫ್ಯೂಚರ್ನಲ್ಲಿ ದೊಡ್ಡ ಸಪೋರ್ಟ್ ಆಗ್ಬೋದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೇರ್ ತಗೋಬೇಕಾಗತ್ತೆ. ಚೆನ್ನಾಗಿ ನಿದ್ರೆ ಮಾಡಿ, ಅತಿಯಾಗಿ ಯೋಚನೆ ಮಾಡಬೇಡಿ, ಜ್ಞಾನವನ್ನು ಮಾಡಿ. ಇನ್ನು ಶನಿ ಮತ್ತು ಕೇತು ಪ್ರಭಾವದಿಂದ ಕೆಲವೊಮ್ಮೆ ಎಲ್ಲರ ಮಧ್ಯೆ ಇದ್ದರೂ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನ್ನೋ ಫೀಲಿಂಗ್ ಬರ್ಬೋದು. ಕೆಲವರು ದೂರವಾಗ್ಬೋದು. ಆದರೆ ಅದೇ ಸಮಯದಲ್ಲಿ ಯಾರು ನಿಜವಾದವರು ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಸ್ಪಿರಿಚುವಲ್ ಇಂಟ್ರೆಸ್ಟ್ ಕೂಡ ಹೆಚ್ಚಾಗ್ಬೋದು. ದೇವಾಲಯ ಭೇಟಿ, ಪೂಜೆ, ಜ್ಞಾನ, ಮಂತ್ರ ಕಡೆ ಮನಸ್ಸು ಹೋಗ್ಬೋದು. ಮಂತ್ರ ಕೇಳಬೇಕು ಅನಿಸುತ್ತೆ. ಕನ್ಯಾ ರಾಶಿಯವರು ಈ ಸಮಯದಲ್ಲಿ ಜೀವನದ ದೊಡ್ಡ ಗೋಲ್ ಸೆಟ್ ಮಾಡ್ಬೋದು. ನನ್ನ ಲೈಫ್ ಇನ್ನೊಂದು ಲೆವೆಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವ ಡಿಟರ್ಮಿನೇಷನ್ ಬರುತ್ತದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ಗುರು ಗೋಚಾರ ಕನ್ಯಾ ರಾಶಿಯವರಿಗೆ ಲಾಭ, ನೆಟ್ವರ್ಕ್, ಇನ್ಕಮ್, ರಿಲೇಷನ್ಶಿಪ್ ಮತ್ತು ಫ್ಯೂಚರ್ ಗ್ರೋತ್ ಕಡೆ ಪವರ್ಫುಲ್ ಚೇಂಜಸ್ ತರಬಹುದಾದ ಸಮಯ. ಹಾಗಾದರೆ ಕನ್ಯಾ ರಾಶಿಯವರೇ, ಈ ಗುರು ಗೋಚಾರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಹೊಸ ಬೆಳಕು ತರಲಿ ಎಂದು ಹಾರೈಸುತ್ತಾ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.